ಸಿದ್ದಾಪುರ ತಾಲೂಕಿನಲ್ಲಿ ಮಂಗಳವಾರ ಬುಧವಾರದಂದು ಸುರಿದ ಭಾರೀ ಮಳೆಯಿಂದ ಅಪಾರ ಹಾನಿ ಸಂಭವಿಸಿರುವ ಬಗ್ಗೆ ವರದಿಯಾಗಿದೆ. ಮಾವಿನಕೊಡ ಗ್ರಾಮದ ನಿವಾಸಿ ರಾಮಚಂದ್ರ ಮಂಜುನಾಥ್ ನಾಯ್ಕ್ ಇವರ ವಾಸ್ತವ್ಯದ ಮನೆಯ ಹಿಂಭಾಗದ ಮೇಲೆ ಕಾಡು ಜಾತಿಯ ಮರ ಬಿದ್ದು ಅಂದಾಜು 6,000 ರೂಪಾಯಿ ಹಾನಿಯಾಗಿದೆ. ವೀರಭದ್ರ ತಿಮ್ಮ ನಾಯ್ಕ್ ಚಂದ್ರ ಕಟ್ಟಿಗೆ ಇವರ ವಾಸದ ಮನೆಯ ಮೇಲೆ ಮರ ಬಿದ್ದು ಅಂದಾಜು 5,000 ರೂಪಾಯಿ ಹಾನಿಯಾಗಿದೆ. ಕೊಡ್ಸರ್ ಶಾಲೆಯ ಕಾಂಪೌಂಡ್ ಹಾಗೂ ಗೇಟ್ ಮೇಲೆ ಮರ ಬಿದ್ದು ಅಂದಾಜು 20,000 ರೂಪಾಯಿ ಹಾನಿಯಾಗಿದೆ. ನಾರಾಯಣ್ ಮಾಳು ನಾಯ್ಕ್ ಜೋಗಿನ ಮನೆ, ಶಿವಳ ಮನೆ ಗ್ರಾಮದವರ ವಾಸ್ತವ್ಯದ ಮನೆಯ ಮೇಲೆ ಪಡಿಮಾಡು ಕುಸಿದು ಅಂದಾಜು 10,000 ರೂಪಾಯಿ ಹಾನಿಯಾಗಿದೆ. ನಾರಾಯಣ ಗಣಪತಿ ಹೆಗಡೆ ಹಳ್ಳೆಹಳ್ಳ ಹುಲ್ಸುಂಡೆ ಗ್ರಾಮದ ಕಚ್ಚಾ ಮನೆಯ ಮೇಲೆ ಅಡಿಕೆ ಮರ ಬಿದ್ದು ಅಂದಾಜು 15,000 ರೂಪಾಯಿ ಹಾನಿಯಾಗಿದೆ. ತಿಮ್ಮಪ್ಪ ಮಾಬಲೇಶ್ವರ ಹೆಗಡೆ ಮಣ್ಣಿಕೊಪ್ಪ ಗ್ರಾಮದ ನಾಲಿಗಾರ್ ಇವರ ಕೊಟ್ಟಿಗೆ ಮನೆಯ ಮೇಲೆ ಭಾರಿ ಗಾತ್ರದ ನೇರಳೆ ಮರ ಬಿದ್ದು ಕೊಟ್ಟಿಗೆಯ ಹಾಗೂ ಮನೆಯ ಮೇಲ್ಚಾವಣಿ ಹಾಕಿದ ಸಿಮೆಂಟ್ ಶೀಟುಗಳು, ಕಬ್ಬಿಣದ ಪಟ್ಟಿ, ಕಬ್ಬಿಣದ ರೀಪು ಮುರಿದು 25,000ರಷ್ಟು ಹಾನಿಯಾಗಿದೆ. ವಿಶ್ವನಾಥ್ ಗೌಡ ಮುಳಗುಂದ ಅವರ ವಾಸ್ತವ್ಯದ ಮನೆಗೆ ತಾಗಿಕೊಂಡಿರುವ ಕೊಟ್ಟಿಗೆ ಮನೆ ಹಾನಿಯಾಗಿದ್ದು ಅಂದಾಜು 5,000 ರೂಪಾಯಿ ಹಾನಿಯಾಗಿದೆ ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.